ಸಾಸಿವೆನ ಬಿಸಿ ಮಾಡ್ಕೋಬೇಕು, ಚಟ್ಪಟ್ ಅಂತ ಹೇಳಿ ಸಿಡಿಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು. ಆಮೇಲೆ ಮೆಂತ್ಯ ಸ್ವಲ್ಪ, ಮೆಂತ್ಯ ನೋಡಿರಿ ಈಗ ಹಾಕ್ಕೊಳಕತ್ತೀನಿ. ಮೆಂತ್ಯ ಸಣ್ಣ ಬಟ್ಲದಿಂದ ಒಂದು ಬಟ್ಲ ಮೆಂತ್ಯನೂ ಕೂಡ ಚಟ್ಪಟ್ ಅಂತ ಹೇಳಿ ಸೌಂಡ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು. ಕಲರ್ ನೋಡ್ಬೋದು ಚೇಂಜ್ ಆಗಬೇಕು, ಈ ಥರ ಕರೆಕ್ಟಾಗಿ ಈ ಥರ ನಾವು ಕಲರ್ ಬಂದಾಗ ಇದನ್ನು ತೆಗಿಬೇಕು. ನೋಡಿರಿ ಚಟ್ಪಟ್ ಅಂತ ಹೇಳಿ ಸಿಡಿಯಾಕತ್ತವು. ಇಷ್ಟ ಆದ್ರೆ ಸಾಕು, ಈಗ ತೆಗೋಣ ಅಂತ. ಈಗ ಸಾಸಿವೆ ಮತ್ತು ಮೆಂತ್ಯನ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕು. ಇದನ್ನ ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡೋಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ಸಾಸಿವೆ ಮತ್ತು ಮೆಂತ್ಯ ಕಾಳನ್ನು ನಾನು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಮಾವಿನಕಾಯಿ ನೋಡಿರಿ, ಈಗ ಪುಡಿ ಆಯಿತು, ರೆಡಿ ಆಗ್ತಿದ್ದು. ಈಗ ಮಾವಿನಕಾಯಿ ನೋಡಿರಿ, ಈಗ ಇದಕ್ಕೆ ನಾವು ಎಲ್ಲ ಸಾಮಗ್ರಿಗಳನ್ನ ಸೇರಿಸ್ಕೋಬೇಕೀಗ. ಸ್ವಲ್ಪನೂ ನೀರು ಇಲ್ದಂಗೆ ನಾನು ಡ್ರೈ ಮಾಡ್ಕೊಂಡಿನಿ ಇದನ್ನ. ಈಗ ನಾನು ಸಾಸಿವೆ ಮತ್ತು ಮೆಂತ್ಯಗಳನ್ನ ಪೌಡ್ರನ್ನ ರೆಡಿ ಮಾಡ್ಕೊಂಡಿನಿ. ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣಂತೀಗ. ಉಪ್ಪನ್ನ ಹಾಕ್ಕೊಳಕತ್ತೆ ನೋಡಿರಿ. ಉಪ್ಪಾದ್ಮೇಲೆ ಅರಿಶಿಣದ ಪೌಡ್ರು, ಖಾರದ ಪೌಡ್ರು ಹಾಕ್ಕೋಬೇಕು. ಒಂದು 2 ಟೀ ಚಮಚ ನಾನು ಖಾರದ ಪೌಡ್ರನ್ನ ಹಾಕ್ಕೊಂಡಿನಿ. ಈಗ ಅರಿಶಿಣದ ಪೌಡ್ರು ಒಂದು 1/4 ಟೀ ಚಮಚ ಅರಿಶಿಣದ ಪೌಡ್ರು. ಮತ್ತು ಈಗ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಮತ್ತು ಸಾಸಿವೆ, ಅದನ್ನು ಕೂಡ ನಾನು ಈಗ ಹಾಕ್ಕೊಳಕತ್ತೀನಿ. ಚಲೋತ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು, ಖಾರದ ಪೌಡ್ರು ಮತ್ತು ಸಾಸಿವೆ ಮೆಂತ್ಯ ಪುಡಿನ ಹಾಕ್ಕೊಂಡಿನಿ, ಅರಿಶಿಣದ ಪೌಡ್ರನ್ನ ಹಾಕ್ಕೊಂಡಿನಿ. ಎಲ್ಲನೂ ಹಾಕ್ಕೊಂಡು ಚಲೋತ್ನಾಗಿ ಇದನ್ನು ಒಂದು ಡ್ರೈ ಇರೋಂತಹ ಸ್ಪೂನ್ ತೊಗೊಂಡು ನಾವು ಕಲಿಸ್ಬೇಕಾಗತ್ತೆ. ಉಪ್ಪಿನಕಾಯಿ ಇಲ್ಲ ಅಂತಂದ್ರೆ ಊಟನ ಹೋಗೋದಿಲ್ಲ. ಹಪ್ಪಳ ಮತ್ತು ಉಪ್ಪಿನಕಾಯಿ, ಅನ್ನ ಸಾಂಬಾರು ಜೋಡಿ ಬೇಕು. ಮತ್ತು ಬೆಲ್ಲ ಹಾಕ್ಕೋಬೇಕು ಇದಕ್ಕೆ. ಬೆಲ್ಲ ಉಪ್ಪಿನಕಾಯಿಗೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸಣ್ಣ ಬಟ್ಲದಿಂದ ಒಂದು ಬಟ್ಲು ಸಾಕಾಗುತ್ತೆ. ಎಲ್ಲನೂ ಹಾಕ್ಕೊಂಡಾದ್ಮೇಲೆ ಮತ್ತು ಇನ್ನೊಂದು ಮೇನ್ ಅಂತಂದ್ರೆ ಇಂಗು ಕೂಡ ಹಾಕ್ಕೋಬೇಕು. ಘಮ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇಂಗು. ಸ್ವಲ್ಪ ಒಂದು ಚಿಟಿಕೆ ಅಂತೇವಲ್ಲ ಆ ಥರ ನಾವು ಇದನ್ನು ಹಾಕ್ಕೋಬೇಕು. ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೂಡ ನಾನು ನನ್ನ ಚಾನಲ್ನಾಗ ಮಾಡಿ ತೋರಿಸೀನಿ, ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ. ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಡ್ರೈ ಇರಬೇಕು ಸ್ಪೂನು. ಇದನ್ನು ಭಾಳ ನಾವು ಲಕ್ಷ್ಯದಾಗ ಇಟ್ಕೋಬೇಕು. ಈ ಥರ ಚಲೋತ್ನಾಗಿ ಕಲಿಸ್ಬೇಕು. ಎಲ್ಲ ಹೋಳುಗಳಿಗೆ ಮಸಾಲೆ ಎಲ್ಲ ಅಂಟ್ಕೋಬೇಕು, ಅಲ್ಲಿವರೆಗೂ ನಾವು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಆಮೇಲೆ ಇದನ್ನು ಗಾಜಿನ ಭರಣಿ ಒಳಗೆ ನಾವು ಇದನ್ನು ಉಪ್ಪಿನಕಾಯಿನ ಹಾಕಿ ಒಂದು 8 ದಿನ ನಾವು ಇಟ್ಕೊಂಡು ಆಮೇಲೆ ಯೂಸ್ ಮಾಡ್ಬೋದು. 8 ದಿನ ಆಗಿಂದ ಯಾವ ಥರ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಮೊದಲು ಜಾರಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು. ನಾವು ಜಾಸ್ತಿ ದಿನ ಇಡಬೇಕು ಅಂತಂದರೆ ಈ ಥರನ ಮಾಡಬೇಕು. ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ. ಪ್ಲಾಸ್ಟಿಕ್ ಬಾಟಲ್ನ ಗಾಜಿನ ಭರಣಿ ಒಳಗನ ನೀವು ಇಟ್ಕೋಬೇಕು ಈ ಥರ. ಈಗ ಎಲ್ಲನೂ ಉಪ್ಪಿನಕಾಯಿನ ಇದ್ರೊಳಗನ ಹಾಕ್ಕೊಂಡು ಒಂದು 8 ದಿನ ಆದಮೇಲೆ ನಿಮ್ಗೆ ಯಾವ ಥರ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಒಂದು ಸಾರಿ ಇದೇ ಥರ ಹಾಕ್ಕೊಂಡು ನೋಡಿರಿ ನೀವು. ಟೇಸ್ಟ್ನ ಭಾಳ ರುಚಿಯಾಗುತ್ತೆ. ನೋಡ್ಬೋದು, ಇಷ್ಟ ಆಗಿತ್ತು ನೋಡ್ರಿ. ಇದನ್ನು ನಾವು ಒಂದು ಬಟ್ಟೆ ಕಟ್ಟಿ ಇಡಬೇಕಾಗುತ್ತೆ. ಇದನ್ನ ಈ ಥರ ನೋಡ್ಬೋದು, ಬಟ್ಟೆ ಕಟ್ಟಿಡಬೇಕು ಇದನ್ನ. ನೋಡ್ರಿ ಮತ್ತು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗೈತೆ ಅಂತ.
8 ದಿನ ಆದಮೇಲೆ ನಾನು ತೋರಿಸ್ತಾ ಇರೋದು ನೋಡ್ಬೋದು ಎಷ್ಟು ಚೆನ್ನಾಗೈತಿ. ರಸ ಎಲ್ಲ ಯೂಸ್ ಮಾಡ್ಬೋದು 8 ದಿನ ಆಗಿಂದ. ತುಂಬ ರುಚಿ ಆಗುತ್ತೆ. ಒಂದು ಸಾರಿ ನಾನು ಯಾವ ಥರ ತೋರಿಸೀನಿ ಆ ಥರ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರೇನಾದರೂ ನೋಡಕತ್ತಿದ್ರೆ ಫಸ್ಟ್ ಟೈಮು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಇನ್ನೂ ಬೇರೆ ಬೇರೆ ರೆಸಿಪೀಸ್ನ ನಾನು ಮಾಡಿ ತೋರಿಸಿದ್ದೀನಿ. ವೀಡಿಯೋಸ್ನ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೂಡ ನಾನು ಮಾಡೀನಿ, ಸ್ವೀಟ್ ಉಪ್ಪಿನಕಾಯಿ, ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ನಾಳೆ ಬರುತ್ತಾ, ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ.